ನಮಸ್ಕಾರನಪ್ಪ ಗುರುವೆ, ಒಂದ್ಸಲ ಈ ವಿಡಿಯೋ ನೋಡ್ಕೊಂಬನ್ನಿ. ಅಲ್ಲ ರೀ, ರಸ್ತೆಯಲ್ಲಿ ನಮ್ಮ ಅಮ್ಮನ್ ಯಾರೋ ಚುಡಾಯಿಸಿದ್ರು ಅಂತಂದ್ರೆ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನಿನಗೇನ್ ಲಾಭನೋ? ನಿಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಂದ್ರೆ ಹಂಗಾಗಲ್ಲ. ನನಗೆ ಅಮ್ಮನಿಗಿಂತ ದೇವ್ರ ಶ್ರೇಷ್ಠ ಅಂತ ಯೋಚನೆ ಮಾಡ್ತೀನಿ. ಏನಪ್ಪ ಕಿರಿಕಿರ್ತಿ? ತಾಯಿ ಕೋಟಿ ದೇವ್ರಿಗೆ ಸಮ ಅಂತಾರೆ, ಅಂತ ದೇವ್ರಿಗೂ ಸಹ ತಾಯಿನೇ ಕಣೋ ದೇವ್ರು. ಅಲ್ಲ, ನಿಮ್ಮಮ್ಮ ನಿನ್ಗೇನಾದ್ರೂ ಹೆರ್ಲಿಲ್ಲ ಅಂತಂದಿದ್ರೆ ನೀನ್ ಯಾವ ದೇವ್ರನ್ನ ಶ್ರೇಷ್ಠ ಅಂತ ಹೇಳ್ತಿದ್ದಪ್ಪ? ಒಂದು ತಾಯಿ ತನ್ನ ಮಗಳಿಗೆ ಅತ್ಯಾಚಾರ ಆದರೆ ಅದನ್ನು ಮುಚ್ಚಿಡುವ ಬಚ್ಚಿಡುವ ಪ್ರಯತ್ನವನ್ನು ಮಾಡುವ ಈ ಜಗತ್ತಲ್ಲಿ ನನ್ನ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಬೇಕಾದ್ರೆ ನಮಗನ್ಸಲ್ವಾ? ಎಂಥ ತಾಯಿ ಮರ ಐತಿ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ? ಲೇ ಗುಜಾಡ್, ನೀನು ಹೇಳೋ ಥರ ರೇಪ್ ಮಾಡಿ ಜೀವ ಬಿಟ್ಟಿದ್ರೆ ಮೋಸ್ಟ್ಲಿ ಆ ತಾಯಿ ಸತ್ಯನ ಮುಚ್ಚಿಟ್ಬಿಟ್ಟು ಜೀವನ ಹೇಗೋ ನಡೆಸ್ಕೋತಿದ್ಲೇನೋಪ್ಪ. ಆದರೆ ಇಲ್ಲಿ ಜೀವನ ಇಲ್ಲ ಗುರು. ಇನ್ನು ಜೀವ ಹೋದ್ಮೇಲೆ ಸತ್ಯ ಮುಚ್ಚಿಟ್ಟು ಏನು ಪ್ರಯೋಜನ? ನಾನು ಪವಿತ್ರವಾಗಿ ಸತ್ಯ ಅಂತ ಸ್ವರ್ಗದಲ್ಲಿರೋ ಒಂದು ಹೆಣ್ಣುಮಗುಗೆ ಅವಳಿಗೆ ಅವರ ತಾಯಿನೇ ನನ್ನ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಯಿತು ಅಂತಂದರೆ ಆ ಹೆಣ್ಣುಮಗು ನೊಂದುಕೊಳ್ಳಲ್ವೇ? ನಿನ್ನ ಪ್ರಕಾರ ಪವಿತ್ರವಾದ ಸಾವು ಅಂದರೆ ಯಾವುದು ರಾಜಾ? ಒಬ್ಬ ಹೆಣ್ಣು ಮಗಳನ್ನ ಸಿಕ್ಕಿದ ಕಡೆ ಕಚ್ಚಿ ಅವಳ ಪ್ರೈವೇಟ್ ಪಾರ್ಟಲ್ಲಿ 6 ಇಂಚು ಮಣ್ಣ ತುಂಬಿಸಿ ರೇಪ್ ಮಾಡಿರೋದು ನಿನ್ನ ಪ್ರಕಾರ ಪವಿತ್ರವಾದ ಸಾವು. ಇದೇನಾದರೂ ಪವಿತ್ರವಾದ ಸಾವಾಗಿದ್ರೆ ಮಗ, ಇಂಥ ಪವಿತ್ರವಾದ ಸಾವು ನಿಮ್ಮ ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಬರಲಿ ಅಂತಂದ್ಬಿಟ್ಟು ಆ ಅಣ್ಣಪ್ಪ ಸ್ವಾಮಿ ಹತ್ರ ನಾನು ಕೇಳ್ಕೊತೀನಿ. ಪೇಮೆಂಟ್ ಆಗಿದೆ ಅಂತಂದ್ರೆ ಅಂದರೆ ಸರ್ ನೋಡಿ, ನಿಮ್ದು ಒಳ್ಳೆ ಇನ್ವೆಸ್ಟಿಗೇಷನ್ ಟೀಮ್ ಇದೆ, ದಯವಿಟ್ಟು ಅದು ಕರೆಕ್ಟಾಗಿ ಎಲ್ಲೋಗಿದೆ ಪೇಮೆಂಟ್ ಅನ್ನೋದನ್ನ ಕಂಡುಹಿಡಿಯಿರಿ. ನೋಡ್ ಗುರು, ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದಕ್ಕೆ ಅಂತ ತುಂಬಾ ಜನ ಓಡಾಡ್ತಿದ್ದಾರೆ, ಆದ್ರೆ ನೀವು ಒಬ್ರಾಗಿ. ಅದು ಬಿಟ್ಟು ಸೌಜನ್ಯ ಪರ ಹೋರಾಟ ಮಾಡ್ತಿರೋರ್ಗೆ ಏನಾದರೂ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ ಅಂದ್ರೆ ಪಕ್ಕ ಕನ್ಫರ್ಮು ನೀವು ಪೇಮೆಂಟ್ ಗಿರಾಕಿಗಳು ಅಂತಾನೆ ಲೆಕ್ಕ. ಜನ್ಮಕ್ಕೆ ಹೋಗೋ